ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್. ಸರ್ವವು ನಿಮ್ಮ ಹಿಡಿತದಲ್ಲಿರಬೇಕು. ನೀವು ಬೇಕಾದ್ದನ್ನು ಪಡಿಬೇಕು. ಸರ್ವವು ನಿಮ್ಮಂತೆಯೇ ಆಗಬೇಕು. ಸರ್ವದರಲ್ಲೂ ನಿಮ್ಮ ಹಸ್ತಕ್ಷೇಪ ಇರಬೇಕು. ನೀವು ಬೇಡ ಅಂದಿದ್ದು ಬೇಡ, ಬೇಕಂದಿದ್ದು ಬೇಕೇ ಬೇಕು, ಆಗಬೇಕಾಗಿರೋದು ಆಗಲೇಬೇಕು. ಈ ರೀತಿ ಸರ್ವ ವಿಧದಲ್ಲೂ ಎಲ್ಲವೂ ನಿಮ್ಮ ಕೈವಶ, ಎಲ್ಲವೂ ನಿಮ್ಮ ಕೈ ಹಿಡಿತದಲ್ಲಿ, ಎಲ್ಲ ನಿಮ್ಮ ಮುಷ್ಟಿಯಲ್ಲಿ, ಎಲ್ಲ ನಿಮ್ಮ ಮೂಗಿನ ನೇರದ ಅಳತೆಯಲ್ಲೇ ನಡಿಬೇಕಾ? ನೋಡಿ, ಎಂಥ ಅದ್ಭುತವಾದ ಮಾಹಿತಿ ವೀಕ್ಷಕರೇ, ತುಂಬ ಅದ್ಭುತವಾಗಿದೆ. ಸ್ಕಿಪ್ ಮಾಡದೆ ನೋಡಿ. ಬಹಳ ವಿಶೇಷವಾದಂತಹ ಒಂದು ತಂತ್ರ ಇದಾಗಿರ್ತದೆ. ಈ ಒಂದು ತಂತ್ರದ ಮೂಲಕ ಎಲ್ಲವನ್ನೂ ನೀವು ಒಂದು ಹಿಡಿತದಲ್ಲಿ ಇಟ್ಕೋಬೋದು. ಆದರೆ ಎಚ್ಚರ ಇರಲಿ, ಯಾವುದನ್ನೇ ಮಾಡಿದ್ರೂ, ಯಾವುದೇ ತಂತ್ರಗಳನ್ನು ನೀವು ಪ್ರಯೋಗ ಮಾಡಿದ್ರೂ ಅದರಿಂದ ನಿಮ್ಮ ಜೀವನದ ಉಳಿತಿಗಾಗಿ ಆಗಿರಬೇಕು, ಮತ್ತೊಬ್ಬರ ಜೀವನದ ವಿನಾಶಕ್ಕೆ ಆಗಿರಬಾರ್ದು. ದಯಮಾಡಿ ಇದು ಎಚ್ಚರಿಕೆಯಿಂದ ನೀವು ತಿಳ್ಕೋಬೇಕಾದಂತಹ ಒಂದು ನೋಟಿಸ್ ಆಗಿರ್ತದೆ. ಇವತ್ತು ನಾವು ಕೊಡ್ತಾ ಇರುವಂತಹ ಈ ಒಂದು ತಂತ್ರ ಪ್ರಯೋಗ, ಈ ಒಂದು ತಂತ್ರ ಪ್ರಯೋಗದಿಂದ ಎಲ್ಲವನ್ನೂ ಸಹ ನಿಮ್ಮ ಹಿಡಿತದಲ್ಲಿ ಇಟ್ಕೋಬೋದು. ಎಲ್ಲವನ್ನೂ ಸಹ ಇದು ಒಂದು ರೀತಿಯಲ್ಲಿ ಒಂದು ವಶೀಕರಣದಂತಹ ಒಂದು ತಂತ್ರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಮತ್ತು ಏನಪ್ಪ ವಶೀಕರಣ, ಭಾಳ ಕಷ್ಟವಾಗಿರುತ್ತಾ? ಏನೇನೋ ಮಾಡಬೇಕಾ, ನಾವು ಮಶಾಣಕ್ಕೆ ಹೋಗಿ ಮಾಡಬೇಕಾ, ಅಲ್ಲೋಗಿ ಮಾಡಬೇಕಾ? ಈ ಥರದ ನಿಮ್ಮ ಪರಿಕಲ್ಪನೆಗಳಿಗೆ ಬ್ರೇಕ್ ಹಾಕಿ. ಇದು ಬಹಳ ಸುಲಭವಾದಂತಹ ಒಂದು ವಶೀಕರಣ ಪ್ರಯೋಗ ಆಗಿರ್ತದೆ. ಈ ಪ್ರಯೋಗದ ಫಲ ಏನಿರ್ತದೆ, ಇದು ನೋಡಿ, ಸಾಮಾನ್ಯವಾಗಿ ಬಹಳ ಪ್ರಯತ್ನ ಪಟ್ಟರೂ ಕೂಡ ನೀವು ಏನೂ ಪಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಸಕ್ಸಸ್ ನಿಮಗೆ ಸಿಗ್ತಾ ಇಲ್ಲ. ಆ ಟೆಂಡರ್ ನನಗೆ ಬೇಕು, ಅದು ನಿಮಗೆ ಆಗ್ತಾ ಇಲ್ಲ. ಅಥವಾ ಆ ಸ್ತ್ರೀಯನ್ನು ಭಾಳ ವರ್ಷದಿಂದ ಇಷ್ಟಪಟ್ಟಿದ್ದೀನಿ, ಅಥವಾ ಆ ಪುರುಷನನ್ನು ನಾನು ತುಂಬ ನಂಬಿದ್ದೀನಿ, ಅವ್ನು ನಮ್ಮ ಕೈ ಬಿಡಬಾರ್ದು, ಅಥವಾ ಅವ್ರು ನಮ್ಮ ಕೈ ವ್ಯವಸ್ಥೆಯಲ್ಲಿ ಇರಬೇಕು, ನಮ್ಮ ಒಂದು ಮಾತುಗಳನ್ನು ಕೇಳಬೇಕು, ಅಥವಾ ನಮ್ಮ ಪತ್ನಿ ಅಥವಾ ನಮ್ಮ ಪತಿ ನಮ್ಮ ಒಂದು ಕೈ ವಶದಲ್ಲಿರಬೇಕು, ನಮ್ಮ ಒಂದು ಮೂಗಿನ ನೇರಕ್ಕೆ ನಾವು ಹೇಳುವಂಥ ವಿಚಾರಗಳಿಗೆ ಬದ್ಧರಾಗಿರಬೇಕು. ಸೊ ಅವರ ಎಲ್ಲ ರೀತಿಯ ಒಂದು ಅಟೆನ್ಷನ್ ನಮ್ಮ ಮೇಲೆ ಇರಬೇಕು, ನಾವು ಅಂದರೆ ಅವ್ರಿಗಷ್ಟು ಪ್ರಾಮುಖ್ಯತೆ ಆಗಿರಬೇಕು. ಈ ಎಲ್ಲ ಥರದ ಒಂದು ಆಲೋಚನೆ, ದೃಷ್ಟಿಕೋನಗಳನ್ನು ಇಟ್ಕೊಂಡು ಈ ಒಂದು ತಂತ್ರ ಪ್ರಯೋಗವನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ವೀಕ್ಷಕರೇ. ನೋಡಿ, ಇದು ಬರೀ ಗಂಡ ಹೆಂಡತಿ ವ್ಯವಸ್ಥೆ ಒಂದೇ ಅಲ್ಲ. ಸಹಜವಾಗಿ ಇವತ್ತು ತಂದೆ ತಾಯಿಯರು ಕೂಡ ಅವರ ಮಕ್ಕಳನ್ನು ಅವರ ಒಂದು ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಅವರ ಹೇಳಿದ ಮಾರ್ಗದರ್ಶನಕ್ಕೆ ತೆಗೆದುಕೊಂಡೋಗಿ ಅವ್ರಿಗೊಂದು ಸುಂದರ ಜೀವನವನ್ನು ರೂಪಿಸಬೇಕು ಅಂತಕ್ಕಂಥದ್ದು. ಇವತ್ತು ಒಂದು ಹೆಣ್ಣು ಚಂಡಿ ಹಿಡಿತಿರ್ತದೆ. ಸೊ ನಾವು ತಂದೆ ತಾಯಿ ಮಾತನ್ನು ಕೇಳಲ್ಲ, ದುಷ್ಟ ವ್ಯಸನಿಯಾಗಿ ಪರರ ಪುರುಷರನ್ನು ಇಷ್ಟಪಟ್ಟು ಕುಲಕ್ಕೆ ಕಂಟಕಳಾಗಬೇಕು ಅಂತ ಕುಂತಿರ್ತಾಳೆ. ಮನೆ ಘನತೆ ಗೌರವ ಮತ್ತು ಮನೆ ಬಿಟ್ಟು ಹೋಗುವ ವ್ಯವಸ್ಥೆಗೆ ತಲುಪಿರ್ತಾಳೆ. ಅಂಥವಳನ್ನೂ ಕೂಡ ಈ ಒಂದು ತಂತ್ರದಿಂದ ಪರಿವರ್ತನೆಗೊಳಿಸಿ ನಿಮ್ಮ ಒಂದು ಕಂಟ್ರೋಲಿಗೆ ತೆಗೆದುಕೊಳ್ಳುವಂಥದ್ದಾಗಿರ್ತದೆ. ಬಹಳ ಅದ್ಭುತ, ಅಪರೂಪದಲ್ಲಿ ಅಪರೂಪವಾದಂತಹ ಒಂದು ತಂತ್ರ ಆಗಿರ್ತದೆ ವೀಕ್ಷಕರೇ. ಈ ತಂತ್ರ ಫಸ್ಟ್ ಆಫ್ ಆಲ್ ಶುಕ್ರವಾರ ರಾತ್ರಿ ನೀವು ಮಲಗುವ ಮುನ್ನ ಈ ಒಂದು ತಂತ್ರ ಮಾಡಬೇಕಾಗ್ತದೆ. ನೋಡಿ, ಈ ತಂತ್ರ ಪ್ರಯೋಗದ ಎಫೆಕ್ಟು ನಿಮಗೆ ಈ ಒಂದು ವಿಶೇಷವಾಗಿ ಒಂದು 2ರಿಂದ 3 ದಿನದಲ್ಲೇ ಇದರ ಎಫೆಕ್ಟ್ ನಿಮಗೆ ತಿಳಿದುಬಿಡ್ತದೆ. ಆದರೆ ಯಾವುದೇ ನೀವು ತಂತ್ರವನ್ನು ಮಾಡಬೇಕಾದರೂ ಕೂಡ ಆ ತಂತ್ರದ ಒಂದು ಪೂರ್ವ ಪರವನ್ನು ಆಲೋಚನೆ ಮಾಡಬೇಕು. ಅದು ನಿಮಗೆ ಉಳಿತಾಗಿದ್ದರಷ್ಟೇ ನೀವು ಅದನ್ನು ಮಾಡಬೇಕು. ಅದು ನಿಮ್ಮ ಜೀವನಕ್ಕೆ ಅಭಿವೃದ್ಧಿ ಆಗುತ್ತೆ ಅಥವಾ ಅದು ನಿಮ್ಮ ಜೀವನಕ್ಕೆ ಸಹಾಯವಾಗುತ್ತೆ ಅಂದರೆ ಮಾತ್ರ ಅದನ್ನು ಹೊರತುಪಡಿಸಿ ದುಷ್ಟ ಕಾರ್ಯಗಳಿಗೆ ಅಥವಾ ದುಷ್ಟ ವ್ಯವಸ್ಥೆಗಳನ್ನು ಪ್ರೇರೇಪಿಸಲಿಕ್ಕೆ ಈ ಒಂದು ತಂತ್ರ ಮಾಡೋದ್ರಿಂದ ಇದು ವರ್ಕ್ ಆಗೋದಿಲ್ಲ ವೀಕ್ಷಕರೇ. ಅಂತಹ ಒಂದು ಮಹತ್ತರವಾದಂತಹ ತಂತ್ರ ಇದಾಗಿರ್ತದೆ. ನೋಡಿ, ಸಾಮಾನ್ಯವಾಗಿ ಇವತ್ತು ಉದ್ಯೋಗ ವ್ಯವಸ್ಥೆ, ಒಂದು ವ್ಯಾಪಾರ ವ್ಯವಹಾರದಲ್ಲಿ ಒಂದು ಜನಗಳ ಒಂದು ಬಲಿಷ್ಠವಾದ ಆಕರ್ಷಣೆ, ಅಥವಾ ರಾಜಕೀಯವಾಗಿ ಬೆಳೀಲಿಕ್ಕೆ ಸುತ್ತಮುತ್ತಲಿನ ಸಮಾಜದಲ್ಲಿ ನಿಮ್ಮ ಒಂದು ಗೌರವದ ಆಕರ್ಷಣೆಯ ವ್ಯವಸ್ಥೆ, ಮತ್ತು ನೀವು ಏನೋ ಒಂದು ದೊಡ್ಡ ವ್ಯವಹಾರ, ಒಂದು ಟೆಂಡರ್ ತಗೋಬೇಕು, ಅಥವಾ ಒಂದು ಆಸ್ಪತ್ರೆ ಅಥವಾ ಒಂದು ಉದ್ಯಮದಲ್ಲಿ ಒಂದು ಶೇರನ್ನು ಹೂಡಿಕೆಯನ್ನು ಮಾಡಿ ಆ ಹೂಡಿಕೆಯ ಸಂಪೂರ್ಣ ವ್ಯವಸ್ಥೆ ನಿಮ್ಮ ಕೈಗೆ ಬರಬೇಕು. ಸೊ ಲಾಭದಾಯಕವಾಗಿ ನೀವು ಹಿಂತಿರುಗಬೇಕು. ಈ ಥರದ್ದೆಲ್ಲ ವಿಚಾರಗಳಿಗೂ ಕೂಡ ಈ ಒಂದು ತಂತ್ರ ಬಹಳ ಅದ್ಭುತವಾಗಿ ಯಶಸ್ಸನ್ನು ಕೊಡ್ತದೆ.
ಸೊ ಎಲ್ಲವೂ ನಿಮ್ಮ ಹಿಡಿತದಲ್ಲಿ ಇರಬೇಕು ಅನ್ನುವಂಥದ್ದು ಅಥವಾ ಎಲ್ಲ ನಾವು ಹೇಳ್ದಂಗೆ ನಡಿಬೇಕು ಅನ್ನುವಂಥದ್ದು ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನ ಒಂದು ಸ್ಥಿತಪ್ರಜ್ಞೆಯಲ್ಲಿ ಇದ್ದೇ ಇರ್ತದೆ. ಎಲ್ಲರೂ ನಾವು ಲೀಡ್ರ್ ಆಗಬೇಕು ಅಂತಕ್ಕಂಥದ್ದು, ಬಟ್ ಎಲ್ಲರೂ ಲೀಡ್ರ್ ಆಗೋಕ್ಕೆ ಸಾಧ್ಯ ಇಲ್ಲ. ನೋಡಿ, ಅಂತಹ ವ್ಯವಸ್ಥೆಯಲ್ಲಿ ನಾವೆಷ್ಟು ಪ್ರಯತ್ನ ಪಟ್ಟರೂ ನಮಗೇನೂ ಆಗ್ತಾ ಇಲ್ಲ. ನಾವು ಇಷ್ಟಪಟ್ಟವರು ನಮಗೆ ಸೇರ್ತಾ ಇಲ್ಲ, ನಾವು ಇಷ್ಟಪಟ್ಟವ್ರೊಟ್ಟಿಗೆ ವಿವಾಹ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಇಷ್ಟಪಟ್ಟಂಥ ಉದ್ಯೋಗ ಸಿಗ್ತಾ ಇಲ್ಲ, ಇಷ್ಟಪಟ್ಟಂಥ ವ್ಯವಹಾರ ಮಾಡೋಕ್ಕಾಗ್ತಾ ಇಲ್ಲ, ಇಷ್ಟಪಟ್ಟಿರೋ ಮನೆ ಖರೀದಿ ಮಾಡೋಕ್ಕಾಗ್ತಾ ಇಲ್ಲ. ಹೀಗೆ 10 ವಿಧದಲ್ಲಿ ನೀವು ವಶ ಪಡ್ಕೋಬೇಕು, ಅದನ್ನು ಪಡ್ಕೋಬೇಕು ಅನ್ನುವಂಥದ್ದನ್ನು ಪಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ನೋಡಿ, ನಾನು ಬಹಳ ಜನಗಳಿಗೆ ಹೇಳ್ತೀನಿ, ಕೆಲವೊಂದು ಜನಗಳಿಗೆ ಅವರ ಜೀವನದುದ್ದಕ್ಕೂ ಬರೀ ಕಷ್ಟ, ಶ್ರಮ, ನೋವು, ಸಂಕಟಗಳನ್ನೇ ಪಡ್ಕೊಂಬಂದಿರ್ತಾರೆ. ಮತ್ತು ಅವರ ಕುಟುಂಬಕ್ಕೆ ಅವರ ಜೀವನವನ್ನೇ ತ್ಯಾಗ ಮಾಡಿರ್ತಾರೆ, ಅಂದರೆ ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ಬಟ್ ಅವ್ರಿಗೆ ಅಂತ ಅವರ ಜೀವನದಲ್ಲಿ ಅವ್ರಿಗೆ ಬುದ್ಧಿ ತಿಳಿದಾಗಿಂದನೂ ಕೂಡ ಅವ್ರು ಇಷ್ಟಪಟ್ಟಿದ್ದು ಯಾವುದನ್ನೂ ಕೂಡ ಪಡ್ಕೊಳ್ಳೋಕ್ಕಾಗಿರಲ್ಲ ವೀಕ್ಷಕರೇ. ಇಂತಹ ಪ್ರಸಂಗದಲ್ಲಿರ್ತಕ್ಕಂಥವರು ಈ ಒಂದು ತಂತ್ರವನ್ನು ಮಾಡಿ ಬಹಳ ಅದ್ಭುತವಾದಂತಹ ಫಲವನ್ನು ನೀವು ನೋಡ್ಬೋದಾಗಿರ್ತದೆ. ಎಕ್ಸ್ಪೆಷಲಿ ನೋಡಿ, ತಂತ್ರ ಸ್ವರೂಪ ಬಹಳ ಸುಲಭವಾಗಿರುವಂಥದ್ದು. ನೋಟ್ ಮಾಡ್ಕೊಳ್ಳಿ, ಇದನ್ನು ಶುಕ್ರವಾರದ ದಿನವೇ ನೀವು ಈ ಒಂದು ತಂತ್ರವನ್ನು ಮಾಡಬೇಕಾಗ್ತದೆ. ಫಸ್ಟ್ ನೋಟ್ ಮಾಡ್ಕೊಳ್ಳಿ ವೀಕ್ಷಕರೇ, ತಂತ್ರ ಸ್ವರೂಪ ಬಹಳ ಸುಲಭವಾಗಿರುವಂಥದ್ದು. ಶುಕ್ರವಾರದ ರಾತ್ರಿ ನೀವು ಮಲಗುವ ಮುನ್ನ ಈ ಒಂದು ತಂತ್ರವನ್ನು ಮಾಡಬೇಕಾಗ್ತದೆ. ಏನು ಮಾಡಬೇಕಂತಂದರೆ, ನೋಡಿ, ನಿಮ್ಮ ಮನೆಯಲ್ಲಿ ಸಹಜವಾಗಿ ದಿನನಿತ್ಯ ಅಡುಗೆಗೆ ಬಳಸುವಂಥ 2 ಲವಂಗವನ್ನು ತೆಗೆದುಕೊಳ್ಳಿ ವೀಕ್ಷಕರೇ. ಆ 2 ಲವಂಗವನ್ನು ಸಂಪೂರ್ಣವಾಗಿ ಮೇಲ್ಗಡೆ ಹೂವು ಚೆನ್ನಾಗಿರಬೇಕು, ಆ ಲವಂಗ ಸಂಪೂರ್ಣ ಒಣಗಿರಬಾರ್ದು, ಒಂದು ಫ್ರೆಶ್ ಆಗಿರೋ ಥರ ಇರಬೇಕು. ಅದರಲ್ಲಿ ಆಯಿಲ್ ಕಂಟೆಂಟ್ ಎಲ್ಲ ಹಾಗೆ ಚೆನ್ನಾಗಿ ಒಂದು ರಸಭರಿತವಾದಂತಹ 2 ಲವಂಗಗಳನ್ನು ತೆಗೆದುಕೊಂಡು ನಿಮಗೆ ಏನಾಗಬೇಕಾಗಿದೆ ಅದನ್ನೆಲ್ಲ ತಾವು ಮನದಲ್ಲಿ ನೆನೆಸ್ಕೊಂಡು ವೀಕ್ಷಕರೇ, ಆ 2 ಲವಂಗವನ್ನು ನಿಮ್ಮ ಬಾಯಿಯೊಳಗೆ ಇಟ್ಕೋಬೇಕು. ಅದನ್ನು ನುಂಗಂಗಿಲ್ಲ ಅಥವಾ ಅಗಿಯಂಗೂ ಇಲ್ಲ ವೀಕ್ಷಕರೇ. ದಯಮಾಡಿ ಸೂಕ್ಷ್ಮವಾಗಿ ತಿಳ್ಕೊಳ್ಳಿ, ನಿಮ್ಮ ಬಾಯಿ ಒಳಗೆ ಇಟ್ಕೋಬೇಕು. ನಿಮ್ಮ ಮನದಲ್ಲಿ ನಿಮಗೇನು ಆಗಬೇಕಾಗಿದೆ ಆ ಸಂಕಲ್ಪವನ್ನು ನೀವು ಮಾಡ್ಕೋಬೇಕು. ಇದನ್ನು ಬಾಯಿಯೊಳಗೆ ಇಟ್ಕೊಂಡ ನಂತರ ಸುಮಾರು ನಿಮ್ಮ ಶಕ್ತಿ ಅನುಸಾರ ಅಂದರೆ ಒಂದು 11 ಬಾರಿ ಈ ಮಂತ್ರವನ್ನು ನೀವು ಪಠನೆಯನ್ನು ಮಾಡಬೇಕು. ನಿಮ್ಮ ಬಾಯಿ ಒಳಗೆ ಇಟ್ಕೊಂಡು ಹೇಗೆ ಮಂತ್ರ ಪಠನೆ ಮಾಡಬೇಕು? ಸಹಜವಾಗಿ ಪ್ರಶ್ನೆಗಳು ಬರುತ್ತೆ. ಮಂತ್ರ ಅದಕ್ಕೆ ಬಹಳ ದೊಡ್ಡದಾಗಿರೋದಿಲ್ಲ, ಬಹಳ ಸುಲಭವಾಗಿರ್ತದೆ. ನೀವು ನಿಮ್ಮ ದವಡೆಯ ಪಕ್ಕದಲ್ಲೋ ಅಥವಾ ನಾಲಿಗೆಯ ಕೆಳಭಾಗದಲ್ಲೋ ಯಾವುದೋ ಒಂದು ಭಾಗದಲ್ಲಿ ನಿಮಗೆ ಎಲ್ಲಿ ಅನುಕೂಲ ಅನಿಸ್ತದೋ ಆ ಭಾಗದಲ್ಲಿ ಇರಿಸಿಕೊಂಡು ಈ ಒಂದು ಮಂತ್ರವನ್ನು ಹೇಳಬೇಕಾಗ್ತದೆ. ಏನಪ್ಪ ಆ ಮಂತ್ರ ಸ್ವರೂಪ ಅಂತಂದರೆ, ಹ್ರೀಂ ಕ್ಲೀಂ ಸುಮುಖಿ ಸ್ತ್ರೀಂ ವಶಂ ಕುರು ಸ್ವಾಹ. ನೋಡಿ, ಹ್ರೀಂ ಕ್ಲೀಂ ಸುಮುಖಿ ಸ್ತ್ರೀ ವಶಂ ಕುರು ಸ್ವಾಹ. ಇಲ್ಲಿ ನಿಮಗೆ ಪತಿ ಪತ್ನಿ ಸ್ತ್ರೀ ಪ್ರೀತಿ ವಿಚಾರ ಅಂತ ಬಂದಾಗ ಸ್ತ್ರೀಯನ್ನು ಸೇರಿಸ್ಕೊಳ್ಳಿ, ಅಥವಾ ವ್ಯಾಪಾರ ವ್ಯವಹಾರ ವಹಿವಾಟು ಅಂತ ಬಂದಾಗ ವ್ಯವಹಾರಿಕೆ ವಶಂ ಕುರು ಸ್ವಾಹ ಅಂತ ಈ ಒಂದು ರೀತಿಯಲ್ಲಿ ಮಂತ್ರವನ್ನು ನೀವು ನಿಮ್ಮ ಶಕ್ತಿ ಅನುಸಾರ ಅಥವಾ ಒಂದು 11 ಬಾರಿ ಪಠಿಸಿ ನೋಡಿ. ಖಂಡಿತವಾಗಿಯೂ ಕೂಡ ನಿಮಗೆ ಅನುಕೂಲ ಆಗ್ತದೆ. ಹೀಗೆ ಪಠಿಸಿದ ನಂತರ ಬಾಯಿಯಿಂದ ಲವಂಗವನ್ನು ತೆಗೆದು ಒಂದು ಹಳದಿ ಬಟ್ಟೆಯಲ್ಲಿ ಅದನ್ನು ಹಾಕಿ ನೀಟಾಗಿ ಕಟ್ಟಬೇಕಾಗ್ತದೆ. ಕಟ್ಟಿದ ನಂತರ ಆ ಲವಂಗವನ್ನು ನಿಮ್ಮ ಪರ್ಸೊಳಗೋ ಅಥವಾ ನಿಮ್ಮ ಬ್ಯಾಗ್ ಒಳಗೋ ಅಥವಾ ನಿಮ್ಮ ತಿಜೋರಿ ಒಳಗೋ ಬೀರೋ ಒಳಗೋ ಜೋಬಲ್ಲೋ ಯಾವುದಾದ್ರೂ ನೀವು ನಿತ್ಯ ಒಂದು ಓಡಾಡಬೇಕಾದ್ರೆ ನಿಮ್ಮ ಜೊತೆಯಲ್ಲಿ ಇರೋ ಯಾವ ಐಟಮ್ ಇರುತ್ತೋ ಅದರೊಳಗೆ ಅದನ್ನು ಇಟ್ಕೊಂಡು ನಿಮ್ಮ ನಿತ್ಯ ಕರ್ಮವನ್ನು ನೀವು ಮಾಡಿ ಖಂಡಿತವಾಗಿ ನಿಮಗೆ ತುಂಬ ಆಕರ್ಷಿತರಾಗ್ತಾರೆ. ಅದ್ಭುತವಾಗಿ ನೀವು ಇಷ್ಟಪಟ್ಟಿದ್ದನ್ನು ವಶ ಮಾಡ್ಕೋಬೋದು, ಪಡ್ಕೋಬೋದು. ಎಲ್ಲ ರೀತಿಯಲ್ಲೂ ನಿಮಗೆ ಶುಭವಾಗ್ತದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ವೀಕ್ಷಕರೇ. ಈ ಮಾಹಿತಿ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಯಾವುದನ್ನು ಪಡ್ಕೊಳ್ಳೋಕ್ಕಾಗದೆ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅಂಥವ್ರಿಗೆ ಈ ಒಂದು ಮಾಹಿತಿಯನ್ನು ತಪ್ಪದೆ ಶೇರ್ ಮಾಡಿ. ಸೊ ಹಾಗೆ ನಿಮಗೆ ಇದಲ್ಲದೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ನಾನಾ ಗುಪ್ತ ವಿಚಾರಗಳನ್ನು ನಮ್ಮೊಟ್ಟಿಗೆ ಮುಕ್ತವಾಗಿ ನೀವು ಸಮಾಲೋಚನೆಯನ್ನು ಮಾಡ್ಕೋಬೇಕು ಅಂದರೆ ವಿಡಿಯೋದಲ್ಲಿ ಕಾಣ್ತಾ ಇರುವಂತಹ ಸಂಖ್ಯೆಗೆ ಕರೆ ಮಾಡಿ. ನಾವಿರುವಂತಹ ವಿಳಾಸ ಮೈಸೂರಿನ ವಿಜಯನಗರ 2ನೇ ಹಂತದಲ್ಲಿ ನಮ್ಮ ಕಚೇರಿ ಇರತಕ್ಕಂಥದ್ದು. ಬಂದು ತಾವು ನೇರವಾಗಿಯೂ ಸಹ ಭೇಟಿಯಾಗ್ಬೋದು ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.